ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕಲಾಪ ಆರಂಭ ಆಗ್ತಾ ಇದ್ದಂತೆ ಸದಸ್ಯರ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ರಾಜ್ಯಪಾಲರ ನಡೆ ಬಗ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದೀರಾ ಅಂತ ಬಿಜೆಪಿ ಕೆಂಡ ಕಾರಿರೋದು. ಸಸ್ಪೆಂಡ್ ಆಗಬೇಕು ಅಂತ ಬಿಜೆಪಿ ಘೋಷಣೆಯನ್ನ ಕೂಗ್ತಾ ಇದೆ. ಗೂಂಡಾಗಿರಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದನಕ್ಕೆ ಅವಕಾಶ ಕೊಡಿ ಅಂತ ಸಭಾಪತಿ ಹೇಳಿದ್ರು, ಡೋಂಟ್ ಕೇರ್. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕಲಾಪ ಆರಂಭ ಆಗ್ತಾ ಇದ್ದಂತೆ ಸದಸ್ಯರ ಮಧ್ಯೆ ಮಾತಿಗೆ ಮಾತು ಬೆಳೆದಿದೆ. ರಾಜ್ಯಪಾಲರ ನಡೆ ಬಗ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿರೋದು. ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದೀರಾ ಅಂತ ಬಿಜೆಪಿ ಕೆಂಡ ಕಾರ್ತಾ ಇದೆ. ದುಂಡಾವರ್ತನೆ ಸಹಿಸಲು ಆಗಲ್ಲ ಅಂತ ಛಲವಾದಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಬ್ಬಾಳಿಕೆ ಮಾಡಿ ಅವರಿಗೆ ರಕ್ಷಣೆ ಇಲ್ಲದಂತೆ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ನೋಡಿ. ಕಾಂಗ್ರೆಸ್ ಸದಸ್ಯರು ಮತ್ತೆ ಶೇಮ್ ಘೋಷಣೆಯನ್ನ ಕೂಗ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ನಿಮಿಷ ನೋಡ್ರಿ, ಅಲ್ಲ ನಾನು ಮಾತಾಡಕ್ ಬಿಡಿ, ನೀವು ಕೂಡ್ರಿ ಒಂದು ನಿಮಿಷ ನೋಡಿ, ಒಂದು ನಿಮಿಷ ನಾ ಹೇಳ್ತೀನಿ, ಕೂಡಿ ಕೂಡ್ರಿ, ಆಯ್ತು ಕೂಡಿ ಒಂದು ನಿಮಿಷ ಅಲ್ಲ, ಹೆಂಗ ಒಂದು ನಿಮಿಷ ನನಗೆ ಹೇಳಕ್ ಬಿಡಿ. ಕೇಳ್ತೀನಿ, ಒಂದ್ ನಿಮಿಷ ಕೇಳಿ. ಅವರು ರಾಜ್ಯಪಾಲರಿಗೆ ಗಲಾಟೆ ಮಾಡಿದ್ರ ಬಗ್ಗೆ ಮಾತಾಡಿದ್ರು ಅವರೇ ಮಾತಾಡಿ, ಈಗ ತೆಗಿ ರೆಕಾರ್ಡ್ ತೆಗಿ, ಮಾತಾಡಿದ್ರು. ತೆಗೀರಿ. ಅದಕ್ಕೆ ಮುಂಚಿತವಾಗಿ ಬರುವ ಮಧ್ಯಾವಧಿಯಲ್ಲಿ ಒಬ್ಬರು ಸದಸ್ಯರು ಒಂದು ಕ್ರಿಯಾಲೋಪವನ್ನು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದವರು, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದವರು, ರೌಡಿ ಶಾಸಕರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ.
ಗಮನಿಸ್ತಾ ಇದ್ದೀವಿ. ಕಲಾಪ ಆರಂಭ ಆಗ್ತಾ ಇದ್ದಂತೆ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ, ಜಟಾಪಟಿ ಆರಂಭ ಆಗುತ್ತೆ. ಒಂದು ಕಡೆ ಕಾಂಗ್ರೆಸ್ ಶೇಮ್ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದೀರಾ ನೀವು ಅಂತ ಹೇಳಿ BJP ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಾ ಇರೋದು. ಸೊ ಎಲ್ಲರೂ ಕೂಡ ಎದ್ದು ನಿಂತು ಬಿಟ್ಟಿದ್ದಾರೆ, ಒಂಥರ ರಣಾಂಗಣವಾಗಿಬಿಟ್ಟಿದೆ ಇಡೀ ಕಲಾಪ.